ಅದು ವಿಶ್ವ ಪ್ರಖ್ಯಾತ ಶಿವನ ಪ್ರತಿಮೆ ಇರುವ ಪ್ರವಾಸಿ ತಾಣ. ಪ್ರತಿನಿತ್ಯ ಸಾವಿರಾರು ಮಂದಿ ಅಲ್ಲಿಗೆ ಬಂದು ಹೋಗ್ತಾರೆ. ಆದರೆ ಅಲ್ಲಿನ ಅರಣ್ಯ ಪ್ರದೇಶದಲ್ಲಿ ಚಿರತೆ ಬೀಡು ಬಿಟ್ಟು ಹಸು ಕುರಿಗಳ ಮೇಲೆ ದಾಳಿ ಮಾಡುತ್ತಿದೆ. ಇದರಿಂದ ಅಲ್ಲಿಗೆ ಬರುವ ಪ್ರವಾಸಿಗರಿಗೆ ಮಾತ್ರವಲ್ಲದೆ ಸ್ಥಳೀಯರಿಗೂ ಪ್ರಾಣ ಭೀತಿ ಎದುರಾಗಿದೆ. ಎಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕಿನ ಅವಲಗುರ್ಕಿ ಬಳಿ ಇರುವ 112 ಅಡಿಯ ಆದಿಯೋಗಿ ಪ್ರತಿಮೆ ನೋಡಲು ಪ್ರಪಂಚದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬರ್ತಾರೆ. ಆದರೆ ಇದರ ಪಕ್ಕದಲ್ಲೇ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಗ್ರಾಮಠಾಣಾ ಜಾಗದಲ್ಲಿ ನಿರಾಶ್ರಿತರು ಶೆಡ್ಗಳನ್ನು ಹಾಕಿಕೊಂಡಿದ್ದಾರೆ. ಜಾನ್ ಮೈಕಲ್ ಎಂಬುವವರು 20ಕ್ಕೂ ಹೆಚ್ಚು ದನ ಕರುಗಳನ್ನು ಸಾಕಿಕೊಂಡು ಅರಣ್ಯ ಪ್ರದೇಶದಲ್ಲಿ ಮೇಯಿಸಿಕೊಂಡಿದ್ದಾರೆ. ಆದರೆ ಕೆಲ ದಿನಗಳಿಂದ ಚಿರತೆಯೊಂದು ಈ ಪ್ರದೇಶದಲ್ಲಿ ಬೀಡು ಬಿಟ್ಟು ಜಾನ್ ಮೈಕಲ್ ನಿದ್ರೆ ಕೆಡಿಸಿದೆ. ಇಂದು ಬೆಳಗಿನ ಜಾವ ದನಗಳ ಕೊಟ್ಟಿಗೆ ಮೇಲೆ ದಾಳಿ ಮಾಡಿರುವ ಚಿರತೆ ಹಸುವಿನ ಕತ್ತಿನ ಭಾಗ ಕಚ್ಚಿ ಎಳೆದೊಯ್ದಿದೆ. ಉಳಿದ ಹಸುಗಳು ಕಿರುಚಿವೆ. ಇದರಿಂದ ಪಕ್ಕದ ಶೆಡ್ನಲ್ಲೇ ಮಲಗಿದ್ದ ಜಾನ್ ಮೈಕಲ್ ಎದ್ದು ನೋಡಿದಾಗ ಹಸುವನ್ನು ಚಿರತೆ ಎಳೆದೊಯ್ಯುತ್ತಿರುವುದು ಕಂಡಿದೆ. ಇದರಿಂದ ಭಯಭೀತರಾಗಿ ಉಳಿದ ಹಸುಗಳನ್ನು ರಕ್ಷಣೆ ಮಾಡಿದ್ದಾರೆ. ಚಿರತೆ ಬಾಯಿಗೆ ಸಿಕ್ಕ ಹಸುವಿನ ಪ್ರಾಣ ತೆಗೆದು ಅರ್ಧಂಬರ್ಧ ತಿಂದು ಚಿರತೆ ಪರಾರಿಯಾಗಿದೆ. ಈ ಚಿರತೆ ದಾಳಿ ಮಾಡಿರುವ ಜಾಗ ಈಶಾ ಫೌಂಡೇಶನ್ ಹಿಂಭಾಗದಲ್ಲಿದ್ದು, ಪ್ರವಾಸಿ ತಾಣಕ್ಕೆ ಸಂಜೆ 3ರಿಂದ ರಾತ್ರಿ 10 ಗಂಟೆಯವರೆಗೂ ಹೆಚ್ಚಿನ ಪ್ರವಾಸಿಗರು ಬರುತ್ತಾರೆ. ಆದರೆ ಈ ಚಿರತೆ ಹಾವಳಿಯಿಂದ ಭಯಭೀತರಾಗಿರುವ ಸ್ಥಳೀಯ ರೈತರು ಈಶಾ ಫೌಂಡೇಶನ್ಗೆ ಬರುವ ಪ್ರವಾಸಿಗರು ಪ್ರಾಣ ಕೈಯಲ್ಲಿಡಿದು ಓಡಾಡಬೇಕಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಇದನ್ನು ಪತ್ತೆ ಹಚ್ಚಿ ಚಿರತೆಯನ್ನು ಸೆರೆ ಹಿಡಿದು ಸುರಕ್ಷಿತ ಪ್ರದೇಶಕ್ಕೆ ಬಿಡಬೇಕೆಂದು ಮನವಿ ಮಾಡಿದ್ದಾರೆ. ಭಾಗದ ಅರಣ್ಯ ಪ್ರದೇಶದಲ್ಲಿ ಸಂಚಾರ ಮಾಡುತ್ತಿರುವ ಚಿರತೆ ದಾಳಿಯಿಂದ ಸತ್ತ ಹಸುವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿ ಮರಣೋತ್ತರ ಪರೀಕ್ಷೆ ನಡೆಸಿ ಇದು ಚಿರತೆಯ ದಾಳಿ ಎಂದಿದ್ದಾರೆ. ಆ ಗ್ರಾಮದಲ್ಲಿ ನಮ್ಗೆ ಜಾಗ ಇಲ್ಲ, ದನಕರ ಕಟ್ಟೋಕ್ಕೆ ಸ್ವಲ್ಪ ಅನಾನುಕೂಲ. ಆದ್ದರಿಂದ ಇಲ್ಲಿ ಗ್ರಾಮಠಾಣ ಇದೆ ಅಂತ ಹೇಳ್ಬಿಟ್ಟು ಗ್ರಾಮಠಾಣ ಇರೋದು ನಮಗೆ ನಿಮ್ಮ ಮೀಡಿಯಾದವ್ರ ಮುಖಾಂತರ ನಮ್ಗೆ ಗೊತ್ತಾಗಿತ್ತು. ಗ್ರಾಮಠಾಣ ಜಂಟಿ ಸರ್ವೆ ಮಾಡಬೇಕಾದ್ರೆ ಬಂದಾಗ ಅವರು ಹೇಳಿದ್ರು ಇದು ಗ್ರಾಮಠಾಣ ಅಂತ. ಆವಾಗ ನಾವು ನವಂಬರ್ 19ನೇ ತಾರೀಕು ಇಲ್ಲಿ ಬಂದು ಜಾಗ ಇಟ್ಕೊಂಡು ನಾವು ಈ ದನ ಕರುಗಳಿಗೆ ಅನುಕೂಲ ಆಗ್ತೈತೆ ಅಂತ ಹೇಳ್ಬಿಟ್ಟು ಇಲ್ಲಿ ಶೆಡ್ ಹಾಕ್ಕೊಂಡಿದ್ವಿ. ಶೆಡ್ ಸುಮಾರು 120 ಗಂಟೆ ಇದ್ದಾರೆ. ಈ ಪಂಚಾಯತಿಗೆ ಸೇರಿರುವಂಥ ಎಲ್ಲ ಜನಗಳು ಇದ್ದಾರೆ. ಅವಲಗುರ್ಕಿ ಸೇರಿರೋರು ಪ್ರತ್ಯೇಕವಾಗಿ ಈ ಟೌನಿಯವರು ಕೂಡ ಬಂದಿದ್ದಾರೆ. ಇಲ್ಲಿ ಒಂದೊಂದು ಗುಡ್ಸಲು ಹಾಕ್ಕೊಂಡಿದ್ದಾರೆ, ಒಂದು ಮನೆ ಮಾಡಿದ್ದಾರೆ, ಒಂದು ಸ್ವಲ್ಪ ಗುಡ್ಸಲು ಕಟ್ಕೊಂಡಿದ್ದಾರೆ. ನಾನು ರೇಖೆಗಳು ಹಾಕ್ಕೊಂಡು ಸುಮಾರು ಫಸ್ಟ್ ನಾನೇ ಹಾಕ್ಕೊಂಡಿತ್ತು. ನವಂಬರ್ 19ನೇ ತಾರೀಕು ಹಾಕಿತ್ತು. ಆವತ್ತಿಂದ ಇವತ್ತಿನ ಗಂಟೆ ನನಗೆ ತೊಂದರೆ ಕೊಡ್ತಾನೆ ಇತ್ತು ಚಿರತೆ. ನಾನು ಹೇಳ್ತಾನೆ ಇದ್ದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ನನಗೆ 25 ದನ ಕರುಗಳಿದ್ದಾವೆ ಸರ್. ಇದೇ ನನ್ನ ವೃತ್ತಿ. ಏಕೆಂದರೆ ನಾನು ಅದೇ ಕೆಲಸನ ಮಾಡೋದು, ಅದರಿಂದ ಜೀವನ ಮಾಡ್ತಾ ಇರೋದು. ಆ ಜೀವನ ಮಾಡಬೇಕಾದ್ರೆ ಇದು ನಾನಾ ರೀತಿಯಲ್ಲಿ ನನಗೆ ತೊಂದರೆ ಕೊಡ್ತಾಯಿದ್ದೆ ಸರ್. ಅದರಲ್ಲಿ ಈ ತೊಂದರೆ ಆದ್ರೇ ನಮ್ಮ ಪಂಚಾಯತಿಂದನೂ ನಮಗೆ ತೊಂದರೆನೇ. ಯಾಕೆ ಅಂದರೆ ಆಕಸ್ಮಿಕವಾಗಿ ಬಂದಿದ್ದೀರಾ, ಅನಾಥರ ಇದ್ರಡಾಗಿ ಬಂದಿದ್ದೀರಾ ಅಂತ ನಾನು ಬೋರ್ಡ್ ಬೇರೆ ಹಾಕಿದ್ದಾರೆ ನನಗೆ. ಆ ಬೋರ್ಡ್ ಹಾಕಿ ಆಮೇಲೆ ತಿರುಗಿ ದನ ಕರುಗಳಿಗೆ ನನಗೆ ತೊಂದರೆ ಯಾವಾಗ ಆಯಿತು ನಾನು 100 ಸಾರಿ ಹೇಳಿದ್ದೀನಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ನಾವು ಫಾರೆಸ್ಟ್ ಪಕ್ಕದಲ್ಲೇ ಇರೋದು, ದಯವಿಟ್ಟು ನಮ್ಮ ದನ ಕರುಗಳಿಗೆ ಚಿರತೆ ಬರ್ತಾಯಿತ್ತು ಅಂತ ಹೇಳ್ತಾ ಇದ್ದೆ. ಕೇಳ್ತಾ ಇರಲಿಲ್ಲ. ಇವಾಗ ಅವರೇ ಖುದ್ದಾಗಿ ಬಂದು ನೋಡಿದ್ದಾರೆ. ರಾತ್ರಿ 4-4:15 ನಾವು ಶೆಡ್ಡಲ್ಲಿ ಇಲ್ಲಿಗೆ ಮಲಗಿದಾಗ ದನ ಕರು ಇರೋದು ಸ್ವಲ್ಪ ಸುಮಾರಾಗಿ ಒಂದು 40 ಅಡಿ 50 ಅಡಿ ದೂರದಲ್ಲಿ ದನ ಕರ ಇರೋದು. ನಾವು ಶೆಡ್ ಈ ಕಡೆ ಇರೋದು 4-4:20ರಲ್ಲಿ ಏಕಾಏಕಿಯಾಗಿ ದಾಳಿ ಮಾಡೋದಕ್ಕೆ ಅದು ದನಗಳ ಶೆಡ್ಡಿಗೆ ನುಗ್ಗಿದಾಗ ದನ ಕರುಗಳೆಲ್ಲ ಅಂತ ಕಿತ್ಕೊಂಡು ಆಚೆ ಕಡೆ ಬಂದಾಗ ನೋಡ್ತೀವಿ ನಾವು ಆಲ್ರೆಡಿ ಒಂದಿಡ್ಕೊಂಡು ಎಳ್ಕೊಂಡು ಹೋಗ್ತಾಯಿತ್ತು. ಈ ದನ ಕರುಗಳೆಲ್ಲ ಇನ್ನೆಲ್ಲ ಹೋಗ್ತಾವೆ ಅಂತ ಹೇಳ್ಬಿಟ್ಟು ಇವೆಲ್ಲ ಒಂದೊಂದಾಗಿ ಕಟ್ಟಾಕಿ ನೋಡಿದಾಗ ಕ್ಲೀನಾಗಿ 3/4 ಭಾಗ ತಿಂದಾಕಿತ್ತು ಸರ್. ತಿಂದಾಕಿ ಅದು ಪ್ರಾಣನೂ ಹೋಗಿತ್ತು. ಆದರೆ ನಾನು ಅದು ತಿಳ್ಕೊಂಡು ಏಕ್ದಮ್ಮಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಇನ್ಫಾರ್ಮ್ ಮಾಡಿದೆ. ಅವರು ಡಾಕ್ಟ್ರ್ ಬರಲಪ್ಪ, ಡಾಕ್ಟ್ರ್ ಬಂದಾಗ ಇದು ನಿಜನೇ ಅಂತ ಹೇಳ್ಬಿಟ್ಟು ಪ್ರೂವ್ ಮಾಡಬೇಕಾದ್ರೆ ಅವರೇ ಇರಬೇಕಂತಿದ್ದು. ಬಂದಾಗ ಅವ್ರನ್ನೂ ಕರೆಸಿದೆ. ಅವ್ರು ಕರೆಸಿದಾಗ ಕ್ಲೀನಾಗಿ ಡಾಕ್ಟ್ರು ಕೂಡ ಬಂದರು. ಹೌದು ಚಿರತೆ ದಾಳಿನ ಮಾಡಿರೋದು ಅಂತ ಕೂಡ ಅವರು ಕೂಡ ಐಡೆಂಟಿಫಿಕೇಷನ್ ಮಾಡಿದ್ದಾರೆ. ನಮಗೂ ತೊಂದರೆನೇ, ದನ ಕರುಗಳಿಗೂ ತೊಂದರೆನೇ. ಆದರೆ
ಈಶಾ ಫೌಂಡೇಶನ್ಗೂ ನಮಗೂ ದೂರ ಏನಿಲ್ಲ ಸರ್. ಈಶಾ ಫೌಂಡೇಶನ್ಗೆ ಅಂಟ್ಕೊಂಡಿರುವಂಥ ಜಾಗನೇ ನಾವಿರೋವಂಥ ಜಾಗ. ಈಶಾ ಫೌಂಡೇಶನ್ಗೆ ಬರೋವಂಥ ಜನಗಳು ಸಾರ್ವಜನಿಕರು ಸುಮಾರು ಸಾಯಂಕಾಲ 3ರಿಂದ ಸ್ಟಾರ್ಟ್ ಆದರೆ ರಾತ್ರಿ 9-10 ಗಂಟೆ ತನಕ ಜನ ಜಾತ್ರೆ ಕಾಣಂಗೆ ಇರ್ತೈತೆ. ಆ ಜಾತ್ರೆಯಲ್ಲಿ ಇದೇನಾದರೂ ಈ ಅನಾಹುತಗಳು ಆ ಜನಗಳಿಗೇನಾದರೂ ಆದರೆ ಭಾರಿ ನೋವಾಗುತ್ತೆ ಸರ್. ಜನಗಳಿಗೆಲ್ಲ ತೊಂದರೆ ಆಗುತ್ತೆ. ಇರೋವಂಥ ಅಧಿಕಾರಿಗಳು ಎಚ್ಚೆತ್ತು ಕ್ಲೀನಾಗಿ ಜನಗಳಿಗೂ ರಕ್ಷಣೆ ಕೊಡಬೇಕು, ನಮಗೂ ರಕ್ಷಣೆ ಕೊಡಬೇಕು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.